ಆದ್ರಿಂದ ನನಗೆ ಸರ್ಕಾರದ ಆಶಯ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸರ್ಕಾರದ ಆಶಯ ನುಡಿಗಳು ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ಕಾಲವನ್ನ ಕಳೆದಿದೆ. 2.5 ವರ್ಷಗಳನ್ನ ಕಳೆದಿರ್ತಕ್ಕಂಥ ಕಾಲದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಪ್ರಥಮ ಬಾರಿಗೆ ಈ ರೆವಿನ್ಯೂ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಆಂದೋಲನದ ಜೊತೆಗೆ ಇವತ್ತು ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಬಡವರಿದ್ದಾರೆ, ದಲಿತರಿದ್ದಾರೆ, ಎಲ್ಲ ವರ್ಗದ ಜನ ಇದ್ದಾರೆ, ಅವರಿಗೆ ಅನ್ನವನ್ನ ಕೊಡ್ತಕ್ಕಂಥ, ಅವರಿಗೆ ಶಕ್ತಿಯನ್ನ ತುಂಬತಕ್ಕಂಥ, ಆರ್ಥಿಕವಾಗಿ ಅವರನ್ನ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನ ನಮ್ಮ ಧನವತ್ತ ಸಿದ್ದರಾಮಣ್ಣ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಇವತ್ತು ಹೇಳ್ಕೋಬೇಕಾಗುತ್ತೆ. ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಹಳ ಜನ ಬಹಳ ರೀತಿ ಮಾತನಾಡ್ತಾರೆ. ಕರ್ನಾಟಕ ಸರ್ಕಾರದ ಹಣಕಾಸು ಸುಭದ್ರವಾಗಿದೆ, ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿದೆ. ನಮಗೆ ಉಂಟಾಗಿರ್ತಕ್ಕಂಥ ತೊಂದರೆ, ಹಿಂದೆ ಇದ್ದಂತ ಸರ್ಕಾರ 2 ಲಕ್ಷಕ್ಕೂ ಅಧಿಕವಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಲ್ದಲ್ಲೇ 64,000 ಕೋಟಿ ಪೆಂಡಿಂಗ್ ಬಿಲ್ ಅನ್ನು ಬಿಟ್ಟು ಹೋಗಿದ್ರಿಂದ ಇವತ್ತು ಇಲ್ಲೆಲ್ಲ ಜನ ನಮಗೆ ಬಿಲ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳ್ತಾರೆ. ಇದರ ಮಾಹಿತಿಯನ್ನು ತಗೋಬೇಕು. ಇದರ ಮಾಹಿತಿಯನ್ನು ತಗೊಂಡು ನಾನು ಮಾಧ್ಯಮದ ಸ್ನೇಹಿತರಿಗೆ ಭಿನ್ನ ಮಾಡ್ತೇನೆ. ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, ಮಾಹಿತಿಯನ್ನ ತೆಗೆದುಕೊಳ್ಳಿ. ಏಕಕಾಲದಲ್ಲಿ 2 ಲಕ್ಷ ಕೋಟಿ ಕಾರ್ಯಭಾರವನ್ನು ನಮ್ಮ ಮೇಲೆ ಹೊರಿಸಿದ್ರೆ ಆ ಹಣವನ್ನು ತೀರಿಸಬೇಕಾದ್ರೆ ನಮಗೆ ಸಮಯ ಬೇಕಲ್ವೇ? ಇದರಿಂದ ನಾವು ಕಷ್ಟಕ್ಕೆ ಸ್ವಲ್ಪ ಸಿಕ್ಕಿರಬಹುದೇ ಹೊರತು ಸಿದ್ದರಾಮಣ್ಣವರ ಈ 2 ಬಜೆಟ್ನಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆಯನ್ನು ಮಾಡಿ ನುಡಿದಂತೆ 60,000 110 ಲಕ್ಷ ಕೋಟಿ ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗೆ ತೊಡಗಿಸಿದ್ದಾರೆ. ಯಾವುದೇ ಯೋಜನೆಗಳನ್ನು ಎತ್ತಿಲ್ಲ. ಹಿಂದೆ ಬಿಟ್ಟು ಹೋಗಿದ್ದಂತ ಪೆಂಡಿಂಗ್ ಬಿಲ್ಗಳನ್ನ ನಮ್ಮ ಶಾಸಕ ಮಿತ್ರರು ಇಲ್ಲಿದ್ದಾರೆ, ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇದನ್ನ ಬಹಿರಂಗ ಚರ್ಚೆ ಆಗ್ಬೇಕಿದು, ಚರ್ಚೆ ಆಗ್ಬೇಕು. ನಮ್ಮದಲ್ಲ ಈ ಪಾಪದ ಕೂಸು. ಹಿಂದಿನ ಸರ್ಕಾರ ಬಿಟ್ಟಂತ ಈ ಪೆಂಡಿಂಗ್ ಬಿಲ್ ಅನ್ನ ಇವತ್ತು ನಾವು ತೀರಿಸಬೇಕಾದ್ರೆ ಬಹಳ ಸಂಕಷ್ಟವನ್ನು ಪಡ್ತಾ ಇದ್ದೇವೆ. ಅದರ ಮಧ್ಯದಲ್ಲೂ ಕೂಡ ಯಾವುದೇ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ. ಇದು ನಮ್ಮ ಸರ್ಕಾರದ ಆಶಯ. ನಾವು ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ನಡೆದು ಸಿದ್ದರಾಮಣ್ಣವರ ಸರ್ಕಾರ ಸುಭದ್ರವಾಗಿ ಮಾಡಿದೆ. ನಾನು 18-20 ವರ್ಷಗಳಿಂದ ಶಾಸಕನಾಗಿ ಆ ಸದನದಲ್ಲಿ ಕೂತಿದ್ದೇನೆ. ನಾನು ಎಲ್ಲ ಡಿಬೇಟ್ನಲ್ಲಿ ಭಾಗವಹಿಸ್ತೇನೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಮಾಹಿತಿ ನನಗೂ ಇದೆ. ಇವತ್ತು ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಸರ್ಕಾರ ನುಡಿದಂತೆ ನಡೆದಿದೆ. ಎಲ್ಲ ಬಡವರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನಿಲ್ಲಿಸಿಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದನ್ನ ಡಿಬೇಟ್ ಬನ್ನಿ, ಡಿಬೇಟ್ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ. ನಮ್ಮ ಸರ್ಕಾರದಲ್ಲಿ ಏನಾದ್ರೂ ಅಂಥ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿದ್ರೆ ನಾವು ಬಹಿರಂಗವಾಗಿ ನಿಮ್ಮಲ್ಲಿ ಕ್ಷಮೆಯಾಚನೆ ಮಾಡ್ತೇವೆ. ಉತ್ತಮವಾದಂತ ಹಣಕಾಸಿನ ವ್ಯವಸ್ಥೆ ಇದ್ದು ಇನ್ನು ಈ ಸಾರಿ ನನ್ನ ಯಾರೇ ವಿರೋಧಿಸ್ತಕ್ಕಂಥವ್ರಿಗೆ ಹೇಳ್ತೇನೆ, 1,16,000 ಕೋಟಿ ಸಾಲ ತೆಗಿದ್ದೇನೆ ಅಂತೇಳಿ ಸಿದ್ದರಾಮಣ್ಣ ಅವರು ಬಜೆಟ್ ನಲ್ಲಿ ಮಂಡಿಸಿದ್ರು. ಇನ್ನು 26,000 ಕೋಟಿ ಅಷ್ಟೇ ಖರ್ಚು ಮಾಡಿರೋದು. 76,000 ಕೋಟಿ ಹಣವನ್ನ ಹಾಗೆ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಇನ್ನು ಸುಭದ್ರವಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಇದನ್ನ ತಿಳಿದಲೇ ಇದನ್ನ ಬೆಳಗಾವಿನ ಅಧಿವೇಶನದಲ್ಲಿ ಬಿಡೋದಿಲ್ಲ. ಇದನ್ನ ಚರ್ಚೆ ಮಾಡಬೇಕಾಗತ್ತೆ. ನಾನು ಯಾವ ಪಕ್ಷವನ್ನ ಮತ್ತೊಬ್ಬರನ್ನ ಟೀಕೆ ಮಾಡಲಿಕ್ಕೆ ಮಾತನಾಡ್ತಾ ಇಲ್ಲ. ಯಾವ ನಮ್ಮ ಸರ್ಕಾರದ ಮೇಲೆ ವಿನಾಕಾರಣ ಆಪಾದನೆಗಳು ಬಂದಿದೆಯೋ ಇದು ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಸಭೆಯಿಂದ ನನ್ನ ಮಾತು ನಿಲ್ಲಿಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯ ನಮಗೆಲ್ಲ ನೋವಾಗುತ್ತೆ. ನಮ್ಮ ಜನ ಎಲ್ಲ ಬಂದಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನ
ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ಆದ್ರೆ ಇವತ್ತು ದುಡ್ಡನ್ನ ಕರ್ಕೊಬಂದು ದುಡ್ಡನ್ನ ಕೊಟ್ಟು ಈ ಸಭೆ ಸೇರಿಸ್ತಾರೆ ಅಂತೇಳಿ ಮಾತನಾಡಿದ್ದಾರೆ. ಇದು ದಯಮಾಡಿ ಕ್ಷಮಿಸಿ. ಯಾರ್ಯಾರು ಯಾವ್ಯಾವ ರೀತಿ ಸಭೆ ನಡೆಸ್ತಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಎಲ್ಲಾ ಕಡೆನೂ ನಾನು ಇದ್ದು ನೋಡಿದ್ದೇನೆ. ನನಗೆ ಯಾರ್ಯಾರು ಅಂದು ಇವಾಗ ಕೇಳ್ತಾರೆ, ಅವತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮಿಲ್ಕ್ ಯೂನಿಯನ್ ಸೊಸೈಟಿಗಳ ಮುಖಾಂತರ ರೈತರ ಹಣವನ್ನು ಖರ್ಚಾಕಿ ಜನ ಸಭೆಗೆ ಬರ್ತಿರ್ಲಿಲ್ವಾ? ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ಗಳು ಜನ ತರ್ತಿರ್ಲಿಲ್ವಾ? ಇದು ಗೊತ್ತಿಲ್ವಾ ನಮಗೆ? ಆದ್ರೆ ನಾವು ಏನ್ ಕಷ್ಟಪಟ್ಟು ಈ ಜನನ ನಾವು ಕರ್ಕೊಂಬರ್ತಾ ಇದ್ದೀವಿ. ಇವತ್ತು ನೀವು ಆ ಜನನ ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ. ಇವರು ನಾವು ದುಡ್ಡಲ್ಲ, ಪ್ರೀತಿ ವಿಶ್ವಾಸದಿಂದ ಕೃಷ್ಣ ಬೈರೇಗೌಡರ ಹಕ್ಕುಪತ್ರಗಳನ್ನು ಈಸ್ಕೊಳಕ್ಕೆ ಸಿದ್ದರಾಮಣ್ಣ ಅವರನ್ನ, DK ಶಿವಕುಮಾರ್ ಅವರನ್ನ, ಈ ಸರ್ಕಾರದ ಮಂತ್ರಿಗಳನ್ನ ನೋಡ್ಲಿಕ್ಕೆ ಈ ಜನ ಅವ್ರದ್ದು ಬಂದಿದೆ. ಇಷ್ಟೇ ಅಲ್ಲ, ಇನ್ನು ಅರ್ಧ ಜನ ಇದ್ರೊಳಗೆ ಬರ್ಲಿಕ್ಕೆ ಆಗಿಲ್ಲ. ಇನ್ನು ಮುಕ್ಕಾಲು ಭಾಗ ಜನ ಒಳಗೆ ಉಳಿದಿದ್ದಾರೆ. ಆದ್ರೆ ಇದನ್ನೆಲ್ಲ ಹಿಂದೆ ಇವತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಿಂದ ಇವತ್ತು ಯಾವ ರೀತಿ ಸಂಕಷ್ಟವನ್ನು ಪಡ್ತಾ ಇದ್ದೀವಿ. PMAY ಮನೆ ಏನಾಗಿದೆ? ರಿಲೀಸ್ ಆಗಿದೆಯಾ ದುಡ್ಡು? ಇದನ್ಯಾರು ಕೇಳರಿಲ್ವಾ? ಜನ ಇವತ್ತು ಮನೆ ಅಂತ ಬರ್ತಾರೆ. ಕೇಂದ್ರ ಸರ್ಕಾರದಿಂದ ಅರ್ಧ ಭಾಗ, ನಮ್ದು ಅರ್ಧ ಭಾಗ. ಆದ್ರೆ ಪಟ್ಟಿ ಮಾಡೋರು ನೀವು. ನಾವೇನ್ ಮಾಡ್ಬೇಕು? ಈ ಮನೆಗಳನ್ನ ಕೊಡ್ತಕ್ಕಂಥದ್ರಲ್ಲಿ ಈ ಕೇಂದ್ರ ಪುರಸ್ಕೃತ ಯೋಜನೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ. ಕೇಂದ್ರ ಪುರಸ್ಕೃತ ಯೋಜನೆಗಳು ಬೇಡ, ಅವರ ಸಂಕಷ್ಟಕ್ಕೆ ನಾವು ಹೋಗೋದು ಬೇಡ. ನಮ್ಮದೇ ಆಗಿರ್ತಕ್ಕಂಥ ಹಣದಲ್ಲಿ ಇವತ್ತು ವಸತಿ ಸಚಿವರು ಇಲ್ಲೇ ಕೂತಿದ್ದಾರೆ. ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ನಾವು. ಜಲಜೀವನ್ ಮಿಷನ್, ಕುಡಿಯೋ ನೀರಿನ ಯೋಜನೆ, ಇವತ್ತು 28,000 ಕೋಟಿ ಮನೆಗೆ ನಲ್ಲಿ ಯೋಜನೆಗೆ ನಾವು ಖರ್ಚು ಮಾಡಿದ್ರೆ ರಾಜ್ಯ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ ಬರೀ 11,000 ಕೋಟಿಯನ್ನ ಕೊಟ್ಟು ಇವತ್ತು ಕುಡಿಯೋ ನೀರಿನ ಬಿಲ್ಗೆ ದುಡ್ಡಿಲ್ಲ ಅಂದ್ರೆ ನೀವು ಬಿಲ್ ರಿಲೀಸ್ ಮಾಡಿ. ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಕೇಳಲಿಲ್ವ ಪ್ರಧಾನಮಂತ್ರಿಗಳನ್ನ? ನಮಗೆ ಬರಬೇಕಾದಂತ ಪಾಲನ್ನು ಕೊಡಿ. 2,75,000 ಕೋಟಿ ತೆರಿಗೆಯನ್ನ ಕರ್ನಾಟಕ ರಾಜ್ಯದಿಂದ ಪಡೆದು ನೀವು ಕೇವಲ ಕೊಡ್ತಾ ಇರೋದು 65,000 ಕೋಟಿ ಹಣನ ಕೊಡ್ತಾ ಇದ್ದೀರಿ. ಬರ್ತೀರಾ ಚರ್ಚ್ಗೆ? ಬನ್ನಿ ಚರ್ಚ್ಗೆ. ಇದರಲ್ಲಿ ಏನಾರ ತಪ್ಪನ್ನ ನಾನು ನೋಡಿದ್ರೆ ನೀವು ಹೇಳಿದ್ದಕ್ಕೆ ನಾನು ಗುರಿಯಾಗಲಿಕ್ಕೆ ತಯಾರಾಗಿದ್ದೇನೆ. ಈ ರೀತಿ ಎಲ್ಲ ರೀತಿಯ ಇದರಿಂದ ಕರ್ನಾಟಕ ಸರ್ಕಾರವನ್ನ ಎಲ್ಲೋ ಒಂದು ರೀತಿ ಇಕ್ಕಟ್ಟಿಸಿಸಬೇಕು ಅಂತಕ್ಕಂಥ ಈ ಒಂದು ವ್ಯವಸ್ಥೆ ಏನಿದೆ, ಇದಕ್ಕೆ ನಾಂದಿ ಆಡಲೇಬೇಕಾಗಿದೆ. ಇದನ್ನ ಸಾರ್ವಜನಿಕವಾದ ಚರ್ಚೆ ಆಗಬೇಕಾಗಿದೆ. ಸಾರ್ವಜನಿಕವಾಗಿ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿ ಸದೃಢವಾಗಿರ್ತಕ್ಕಂಥ ಸರ್ಕಾರ ಸಿದ್ದರಾಮಣ್ಣ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಮರ್ಥನೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು, ನಮ್ಮ ಶಾಸಕರು, ನಮ್ಮೆಲ್ಲ ಸಚಿವರು ಇವತ್ತು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲ ಅಂದ್ರೆ ಮಾಧ್ಯಮದಲ್ಲಿ ಯಾವುದೋ ಒಂದು ದೃಷ್ಟಿಯ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಅಂಕಿ ಅಂಶ ಆಗಲೇಬೇಕು, ಚರ್ಚೆ ಆಗಲೇಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ನಮ್ಮ ಕೃಷ್ಣ ಬೈರೇಗೌಡರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ತಾವೆಲ್ಲ ಬಹಳ ಉತ್ಸುಕರಾಗಿ ಬಂದಿದ್ದೀರಿ. ತಾವೆಲ್ಲ ಹಕ್ಕುಪತ್ರಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕಾತುರರಾಗಿದ್ದೀರಿ. ನಿಮ್ಮ ಹಕ್ಕುಪತ್ರಗಳು ನಿಮಗೆ ತಲುಪ್ತವೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಇದುವರೆಗೆ ಧನ್ಯವಾದಗಳು ಶಿವಲಿಂಗ.